ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಚಿಕನ್ ಲಿವರ್ ಪೆಪ್ಪರ್ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಮನೆಯಲ್ಲೇ ಪುಡಿ ಮಾಡಿ, ಮಸಾಲ ಪುಡಿ ಮನೆಯಲ್ಲೇ ಮಾಡಿ, ಪೆಪ್ಪರ್ ಮಸಾಲ ಮಾಡಿರುವಂತಹ ಪೆಪ್ಪರ್ ಫ್ರೈ ನೋಡಿ, ತುಂಬ ಸಖತ್ತಾಗಿರ್ತದೆ. ನೀವು ಮನೆಯಲ್ಲೇ ಪುಡಿ ಮಾಡಿದರೆ ತುಂಬ ಚೆನ್ನಾಗಿರ್ತದೆ. ನೀವು ಪೌಡರ್ ಎಲ್ಲ ಹಾಕೋದಕ್ಕಿಂತ ಈ ಥರ ಮನೆಯಲ್ಲೇ ಪೌಡ್ರ್ ಮಾಡಿಕೊಂಡು ಇದು ಪೆಪ್ಪರ್ ಫ್ರೈ ಮಾಡಿದರೆ ತುಂಬ ಸಖತ್ತಾಗಿರ್ತದೆ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ತುಂಬ ಸಿಂಪಲ್ ರೆಸಿಪಿ ಇದು, ತುಂಬ ಸುಲಭದಲ್ಲಿ ಮನೆಯಲ್ಲೇ ಮಾಡ್ಬೋದು. ನೋಡಿ, ತುಂಬ ಚೆನ್ನಾಗಿರ್ತದೆ. ನೋಡಿ ಯಾವ ಥರ ಬಂದಿದೆ ನೋಡಿ. ಈಗ ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನೋಡಿ, ಈಗ ಮೊದಲು ನಾನು ಪೆಪ್ಪರ್ ಮಸಾಲ ಪೌಡರ್ ಮಾಡ್ತಾ ಇದ್ದೇನೆ. ನೋಡಿ, 2 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಂಡಿದ್ದೇನೆ. 1 ಟೇಬಲ್ ಸ್ಪೂನಷ್ಟು ಬಡೆಸೊಪ್ಪು, ಸೋಂಪು ಅಂತ ಹೇಳ್ತೇವಲ್ಲ, 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಮತ್ತು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಮತ್ತೊಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಕೊರಿಯಾಂಡರ್ ಸೀಡ್ಸ್ 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ನಾನು. ನೋಡಿ, ಮತ್ತು ಕರಿ ಲೀವ್ಸ್. ನೋಡಿ, ಕರಿ ಲೀವ್ಸ್ ಫ್ಲೇವರ್ ಚೆನ್ನಾಗಿರ್ತದೆ. ಸ್ವಲ್ಪ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ. ಹಾಕ್ಕೊಂಡು ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅರೋಮಾ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಆಗಬೇಕು ಇದು ಮಸಾಲ ಎಲ್ಲ. ಈ ಜೀರಿಗೆ ಮತ್ತು ಸೋಂಪು ಎಲ್ಲ ಉಂಟಲ್ಲ, ಇದು ಕೊತ್ತಂಬರಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನಲ್ಲಿ ಇನ್ನೂ ಬೇರೆ ಬೇರೆ ರೆಸಿಪಿ ಎಲ್ಲ ಹಾಕಿದ್ದೇನೆ ಫ್ರೆಂಡ್ಸ್. ನಾನ್ ವೆಜ್ ರೆಸಿಪೀಸ್ ಎಲ್ಲ ಚೆಕ್ ಮಾಡಿ. ಬ್ರೇಕ್ಫಾಸ್ಟ್, ಮ್ಯಾಂಗ್ಳೂರ್ ರೆಸಿಪಿ ಮತ್ತು ಸ್ವೀಟ್ಸ್ ರೆಸಿಪಿ ಎಲ್ಲ ಹಾಕಿದ್ದೇನೆ, ಚೆಕ್ ಮಾಡಿ. ನೋಡಿ, ಈಗ ಪೌಡ್ರ್ ಮಾಡ್ಕೊಳ್ತಾ ಇದ್ದೇನೆ ಮಸಾಲವನ್ನು. ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೇನೆ. ತುಂಬ ಫೈನ್ ಆಗಿ ಕೂಡ ಪೌಡ್ರ್ ಮಾಡ್ಕೊಳ್ಬಾರ್ದು, ಸ್ವಲ್ಪ ತರಿಯಾಗಿಯೇ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. ನೋಡಿ, ಈಗ ನಾವು ಪೆಪ್ಪರ್ ಫ್ರೈ ಮಾಡುವ. ನೋಡಿ, ಇದೇ ಫ್ರೈಯಿಂಗ್ ಪ್ಯಾನ್ಗೆ ನಾನು ತೆಂಗಿನ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ. ನೋಡಿ, ಪೆಪ್ಪರ್ ಫ್ರೈ ಮಾಡಲಿಕ್ಕೆ ತೆಂಗಿನ ಎಣ್ಣೆ ಹಾಕ್ಕೊಂಡೆ. ನೀವು ಯಾವ ಎಣ್ಣೆ ಕೂಡ ಹಾಕ್ಕೊಳ್ಬೋದು. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಆ ಎಣ್ಣೆಯನ್ನು ಯೂಸ್ ಮಾಡ್ಬೋದು. ಈಗ 1 ನೀರುಳ್ಳಿಯನ್ನು ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ, ಒಗ್ಗರಣೆ ಇಟ್ಕೊಂಡಿದ್ದೇನೆ. ನೋಡಿ, ಇದು ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪಾಗಿ ಫ್ರೈ ಚೆನ್ನಾಗಿ ಕೆಂಪಾಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ನೋಡಿ, ಟ್ರಾನ್ಸ್ಪರೆಂಟ್ ಆಗ್ತಾ ಬಂದಿದೆ. ನೋಡಿ, ನೀರುಳ್ಳಿ ಇನ್ನೂ ಚೆನ್ನಾಗಿ ಫ್ರೈ ಆಗಬೇಕಿದು ನೀರುಳ್ಳಿ. ನೋಡಿ, ಬೇಸೊಪ್ಪು ಹಾಕ್ಕೊಂಡೆ ನಾನು. ಬೇಸೊಪ್ಪು ಮತ್ತು 3 ಕಾಯಿಮೆಣಸು ಕೂಡ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಇದು ನೀರುಳ್ಳಿ ಮತ್ತು ಇದೆಲ್ಲ ಉಂಟಲ್ಲ, ಕಾಯಿಮೆಣಸೆಲ್ಲ ಚೆನ್ನಾಗಿ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಈ ಕಾಯಿಮೆಣಸೆಲ್ಲ ಉಂಟಲ್ಲ, ಚೆನ್ನಾಗಿ ಫ್ರೈ ಆದರೆ ನಿಮಗೆ ಒಟ್ಟಿಗೆ ತಿನ್ಬೋದು. ನಿಮಗೆ ಬಿಸಾಕಲಿಕ್ಕೆ ಸಿಗೋದಿಲ್ಲ, ನಿಮಗೆ ಖಾರ ಇರುವುದಿಲ್ಲ. ನೀವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಈ ಕಾಯಿಮೆಣಸು ಖಾರ ಇರುವುದಿಲ್ಲ. ಅದಕ್ಕಾಗಿ ಆದಷ್ಟು ಚೆನ್ನಾಗಿ ಫ್ರೈ ಮಾಡಿದರೆ ನಿಮಗೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಇದು ನೀರುಳ್ಳಿ ಮತ್ತು ಕಾಯಿಮೆಣಸು ಮತ್ತು ಬೇಸೊಪ್ಪು ಎಲ್ಲ ಉಂಟಲ್ಲ, ನೀವು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಸೈಡಲ್ಲಿ ತೆಗೆದಿಡ್ತಾರೆ ಕೆಲವರು. ಅದಕ್ಕಿಂತ ಉಂಟಲ್ಲ, ಸಣ್ಣಗೆ ಕಟ್ ಮಾಡಿ ಹಾಕಿದರೆ ಈ ಥರ ಚೆನ್ನಾಗಿ ಫ್ರೈ ಮಾಡಿದರೆ ಉಂಟಲ್ಲ, ಬಿಸಾಕಲಿಕ್ಕೆ ಸಿಗೋದಿಲ್ಲ, ಒಟ್ಟಿಗೆ ತಿಂದು ಹೋಗ್ತದೆ. ನೋಡಿ, ಈಗ ಕೆಂಪಾಗಿ ಬಂದಿದೆ. ನೋಡಿ, ನೀರುಳ್ಳಿ ಇಷ್ಟು ಚೆನ್ನಾಗಿ ಕೆಂಪಾಗಿ ಬರಬೇಕು. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೇನೆ. ನನ್ನ ಮನೆಯಲ್ಲೇ ಮಾಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ನೋಡಿ, 1 ಟೇಬಲ್ ಸ್ಪೂನಷ್ಟು, 1 ರಿಂದ 1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಹೀಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣದ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು, ಯಾಕಂದರೆ ಅದೊಂಥರ ಸ್ಮೆಲ್ ಇರ್ತದಲ್ಲ ಈ ಲಿವರ್ ಎಲ್ಲ. ಅದಕ್ಕಾಗಿ ಈ ಟರ್ಮರಿಕ್ ಪೌಡರ್ ಸ್ವಲ್ಪ ಜಾಸ್ತಿ ಹಾಕಿದರೆ ಸ್ಮೆಲ್ ಇರುವುದಿಲ್ಲ. ಅದಕ್ಕಾಗಿ ಅರಿಶಿಣದ ಪುಡಿ ಮುಖ್ಯವಾಗಿ ಹಾಕ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ನೀರುಳ್ಳಿ, ಕಾಯಿಮೆಣಸು, ಬೇಸೊಪ್ಪು ಎಲ್ಲ ಒಟ್ಟಿಗೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಕಟ್ ಮಾಡಿರುವಂತಹ ಲಿವರನ್ನು ಹಾಕ್ಕೊಳ್ತಾ ಇದ್ದೇನೆ, ಚಿಕನ್ ಲಿವರನ್ನು ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಇದು ಲಿವರ್ ಉಂಟಲ್ಲ, ಇದರ ಮೊಟ್ಟೆ ಎಲ್ಲ ಉಂಟಲ್ಲ, ಸ್ವಲ್ಪ ಬೇಯಲಿಗೆ ಹೊತ್ತು ತಗೊಳ್ತದೆ. ಅದಕ್ಕಾಗಿ ಸ್ವಲ್ಪ ಚೆನ್ನಾಗಿ ಬೇಯಿಸಬೇಕು. ಬೇಯಲಿಲ್ಲದ್ರೆ ಉಂಟಲ್ಲ, ನಮಗೆ
ಡೈಜೆಸ್ಟ್ ಕೂಡ ಆಗೋದಿಲ್ಲ, ಜೀರ್ಣ ಹಾಕಿ ಕೂಡ ಕಷ್ಟ ಆಗ್ತದೆ. ಚೆನ್ನಾಗಿ ಬೇಯಬೇಕು, ಅದಕ್ಕಾಗಿ ಉಂಟಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ ಈಗ ಇದಕ್ಕೆ ನಾನು ಒಂದು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅಲ್ಲ, ಅದೇ ಜಾರ್ ತೊಳೆದು ನೀರು ಹಾಕ್ಕೊಳ್ತಾ ಇದ್ದೇನೆ. ಬೇಯಲಿಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕ್ಕೊಂಡ್ರೆ ಆಯಿತು. ನಾನು ಮಿಕ್ಸಿ ತೊಳೆದ ನೀರನ್ನೇ ಹಾಕ್ಕೊಂಡಿದ್ದೇನೆ. ನೋಡಿ ಇದಕ್ಕೆ ಒಂದು ನೀರುಳ್ಳಿಯನ್ನು ನಾನು ಸಣ್ಣಗೆ ಕಟ್ ಮಾಡಿ ಈಗ ಮತ್ತೊಮ್ಮೆ ಹಾಕ್ಕೊಳ್ತಾ ಇದ್ದೇನೆ. ಒಂದು ನೀರುಳ್ಳಿಯನ್ನು ಫಸ್ಟ್ ಒಗ್ಗರಣೆಗೆ ಹಾಕ್ಕೊಂಡಿದ್ದೇನೆ ನಾನು. ಈಗ ಮತ್ತೊಮ್ಮೆ ಇನ್ನೊಂದು ಒಟ್ಟಿಗೆ 2 ನೀರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ನಾನು. ಫಸ್ಟಿಗೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೆ ಅಲ್ಲ ನೀರುಳ್ಳಿ ಒಂದು, ಈಗ ಮತ್ತೆ ಇದು ಮತ್ತೆ ಹಾಕೋದ್ರಿಂದ ಈ ನೀರುಳ್ಳಿ ಉಂಟಲ್ಲ ನಿಮಗೆ ಮಧ್ಯದಲ್ಲಿ ಸಿಕ್ತಿದ್ರೆ ತುಂಬ ಚೆನ್ನಾಗಿ ಆಗ್ತದೆ ತಿನ್ನಲಿಕ್ಕೆ. ನೋಡಿ ರುಚಿಗೆ ಉಪ್ಪು ಕೂಡ ಹಾಕ್ಕೊಂಡೆ ನಾನು. ಉಪ್ಪೆಲ್ಲ ಕರೆಕ್ಟಲ್ಲಿ ಹಾಕಬೇಕು, ಕರೆಕ್ಟಾಗಿ. ನೋಡಿ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೇನೆ. ನೀರುಳ್ಳಿ ಮತ್ತು ಉಪ್ಪು ಎಲ್ಲ ಒಂದೇ ಥರ ಮಿಕ್ಸ್ ಆಗುವ ತನಕ ಮಿಕ್ಸ್ ಆಗಲಿಕ್ಕೆ ಬೇಕಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಈ ನೀರುಳ್ಳಿ ಉಂಟಲ್ಲ ನೀವು ಮತ್ತೆ ಹಾಕೋದ್ರಿಂದ ಅದು ಮಧ್ಯದಲ್ಲಿ ನಿಮಗೆ ಸಿಕ್ತಿದ್ರೆ ತುಂಬ ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಅದಕ್ಕಾಗಿ ಮತ್ತೆ ಪುನಃ ಒಂದು ನೀರುಳ್ಳಿಯನ್ನು ಹಾಕ್ಕೊಂಡೆ ನಾನು. ಹಾಕ್ಕೊಂಡು ಮುಚ್ಚಿಡ್ತಾ ಇದ್ದೇನೆ. ಇನ್ನೊಂದು ಚೆನ್ನಾಗಿ ಬೇಯಬೇಕು. ಲಿವರ್ ಉಂಟಲ್ಲ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಟೈಮ್ ಉಂಟು, ಚೆನ್ನಾಗಿ ಬೇಯಬೇಕು. ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ. ನಿಮಗೆ ನೀರು ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು. ಮತ್ತು ಅದರಲ್ಲಿ ಕೂಡ ಬಿಡ್ತದೆ ನೀರು. ನಾನು ನೀರು ಹಾಕ್ಕೊಂಡಿದ್ದೇನೆ ಮತ್ತು ಇದರಲ್ಲಿ ಕೂಡ ಬಿಟ್ಕೊಳ್ತದೆ ನೀರು. ನೋಡಿ ಈಗ ನಾನು ಈ ಪೌಡರ್ ಮಾಡಿರುವ ಮಸಾಲ ಉಂಟಲ್ಲ, ನಾವು ಮನೆಯಲ್ಲೇ ಮಾಡಿರುವಂಥ ಮಸಾಲ ನೋಡಿ, ಇದನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಎಲ್ಲ ಹಾಕ್ಕೊಳ್ತಾ ಇಲ್ಲ, 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಖಾರಕ್ಕೆ ನೋಡಿಕೊಂಡು ಹಾಕಿದರೆ ಆಯಿತು. ನೀವು ಒಮ್ಮೆಲೆ ಹಾಕ್ಕೊಳ್ಬೇಡಿ ಪೌಡರ್ ಮಾಡಿದ್ದು. ನಿಮಗೆ ಬೇಕಾದಷ್ಟು ನೋಡಿ, ಮತ್ತೆ ಉಳಿದ್ರೆ ಉಂಟಲ್ಲ ನಿಮಗೆ ಇನ್ನೊಮ್ಮೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಯಾವುದೇ ಪೆಪ್ಪರ್ ಮಸಾಲ ಎಲ್ಲ ಮಾಡುವಾಗ, ನಿಮಗೆ ಈಗ ಚಿಕನ್ ಪೆಪ್ಪರ್ ಎಲ್ಲ ಮಾಡುವಾಗ, ಯಾವುದಕ್ಕೆ ವೆಜ್ ರೆಸಿಪಿಗೆ ಕೂಡ ಮಾಡ್ಬೋದು. ಪೆಪ್ಪರ್ ಫ್ರೈ ಮಾಡುವಾಗ ಎಲ್ಲ, ಮಶ್ರೂಮ್ ಪೆಪ್ಪರ್ ಫ್ರೈ ಎಲ್ಲ ಮಾಡುವಾಗ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಖಾರಕ್ಕೆ ನಿಮಗೆ ನೋಡಿಕೊಂಡು ಪೆಪ್ಪರ್ ಇದು ಮಸಾಲ ಹಾಕ್ಕೊಂಡ್ರೆ ಆಯಿತು. ಖಾರ ಬೇಕಿದ್ರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ಬೋದು. ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ, ನನಗೆ ಸಾಕು ಅಂತ ಇಷ್ಟು. ಮತ್ತು ಕಾಯಿಮೆಣಸು ಕೂಡ ಹಾಕ್ಕೊಂಡಿದ್ದೇನಲ್ಲ, ಸಾಕಂತ. ನಿಮಗೆ ಬೇಕಿದ್ದರೆ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ಕೊಳ್ಬೋದು. ಒಟ್ಟಿಗೆ ಚೆನ್ನಾಗಿ ಬೇಯಲಿ ಅಂತ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೇಯಲಿ ಅಂತ ಇಟ್ಟಿದ್ದೇನೆ. ನೋಡಿ ಚೆನ್ನಾಗಿ ಫ್ರೈ ಆಗಲಿ ಅಂತೇಳಿ. ನೋಡಿ ಸಖತ್ತಾಗಿ ಬಂದಿದೆ ನೋಡಿ ಪೆಪ್ಪರ್ ಫ್ರೈ. ಯಾವ ಥರ ಬಂದಿದೆ ನೋಡಿ. ಈಗ ಇದಕ್ಕೊಂದು ಅರ್ಧ ಲಿಂಬೆ ಹಣ್ಣನ್ನು ಇದು ಮಾಡ್ತಾ ಇದ್ದೇನೆ, ಸ್ಕ್ವೀಸ್ ಮಾಡ್ತಾ ಇದ್ದೇನೆ. ಒಂದು ಅರ್ಧ ಲಿಂಬೆ ರಸ ಹಾಕ್ಕೊಳ್ತಾ ಇದ್ದೇನೆ. ಲಿಂಬೆ ಹಣ್ಣು ಹಾಕಬೇಕು ಮುಖ್ಯವಾಗಿ. ಲಿಂಬೆ ರಸ ಹಾಕಲಿಲ್ಲದ್ರೆ ನಮಗೆ ಹುಳಿ ಏನಾದರೂ ಹಾಕ್ಕೊಳ್ಬೇಕಲ್ಲ, ಇಲ್ಲದ್ರೆ ಒಳ್ಳೆಯದಾಗೋದಿಲ್ಲ. ಲಿಂಬೆ ರಸ ಸ್ವಲ್ಪ ಹಾಕ್ಕೊಳ್ಬೇಕು. ನೋಡಿ ಸೂಪರಾಗಿ ಬಂದಿದೆ. ನೋಡ್ತಿರುವಾಗಲೇ ಉಂಟಲ್ಲ, ಈಗಲೇ ಊಟ ಮಾಡುವ ಅಂತ ಅನಿಸ್ತಾ ಉಂಟು ನೋಡಿ. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ಪೆಪ್ಪರ್ ಫ್ರೈ.